ಎಲ್ರಿಗೂ ನಮಸ್ಕಾರ. ಇದೇನು ತಾರ್ ರೋಡ್ ನೋಡ್ತೀರಾ? ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಇದು 3.5 ಎಕರೆ ಜಾಗ. ನಿಮಗೆ ಈ ಒಂದು ಲೈನ್ ಶೇಡ್ ಇದೆಯಲ್ಲ, ಇಲ್ಲಿಂದ ಹಿಡಿದು ಈ ಕಡೆ ಬೇರೆ ಹೊಡೆದು ನೋಡಿ, ಗ್ರೀನ್ ಇದೆಯಲ್ಲ, ಇದ್ರ ಕಡೆ ಒಂಥರ ಬ್ಲೂ ಮತ್ತು ಬ್ಲ್ಯಾಕ್ ಥರ ಇದೆಯಲ್ಲ, ಈ ಪಾಟ್ ಬಂದು ಇಲ್ಲಿಂದ ನಿಮಗೆ ಆ ಮಾವಿನ ಮರದವರೆಗೂ ನಿಮಗೆ ಈ ಜಾಗ ಬರುತ್ತೆ. 3.5 ಎಕರೆ ಜಾಗ. ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದರು ನಿಮಗೆ ಹತ್ತತ್ರ ಒಂದು 200 ಅಡಿ ರೋಡ್ ಫೇಸೇ ಬರುತ್ತೆ. ನಿಮಗೆ ಈಸ್ಟು ಮತ್ತು ನಾರ್ತ್ ಫೇಸ್ಗೆ ಈ ಜಾಗ ಬರುತ್ತೆ. ಈ ಮಣ್ಣು ಬಂದು ಕೆಂಪು ಮಣ್ಣು. ನಿಮಗೆ ಇಲ್ಲಿಂದ ಈ ಜಾಗದಿಂದ ಮದ್ದೂರಿಗೆ 7 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರ್ ಈ ಜಾಗ. ನೋಡಿ, ಅಣ್ಣ ನಡ್ಕೊಂಡು ಹೋಗ್ತಿದ್ರಲ್ಲ, ಆ ಗಿಡಗಳಿದೆ ನೋಡಿ, ಆ ಗಿಡದಂಗೆ ಫುಲ್ಲು ಸ್ಟ್ರೈಟು ಆ ಮಾವಿನ ಮರದವರೆಗೂ ಬರುತ್ತೆ. ಮತ್ತು ನಿಮಗೆ ಊರು ಬಂದು ನೋಡಿ, ಅದೇ ಊರು ನೋಡಿ, ಅದೆಲ್ಲ ಊರು ಪಕ್ಕದಲ್ಲಿರುವಂಥನೇ ಜಾಗ ಇದು. ನಿಮ್ಗೆ ಇಲ್ಲಿಂದ ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆಯಿಂದ ಹೋದ್ರೂ 5 ಕಿಲೋಮೀಟ್ರ್ ಆಗುತ್ತೆ. ಎರಡೂ ಕಡೆಗೂ ಹತ್ತಿರ. ಮತ್ತು ನೋಡಿ, ನಿಮಗೆ ಇಲ್ಲಿ ಒಂದು ರೋಡು, ಅಲ್ಲೊಂದು ರೋಡು, 2 ರೋಡ್ ಬರುತ್ತೆ. ಇದು ಕೂಡ ಒಂದು ಮೈನ್ ರೋಡ್ ಕನೆಕ್ಟ್ ಆಗುವಂಥ ರೋಡ್ ಇದು. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಈ ಕಡೆ ಎಲ್ಲ ಊರಿದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ ಈ ಜಾಗ. ಈ ಜಾಗದಲ್ಲಿ ನೀವು ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ನೋಡಿ, ನಿಮ್ಗೆ ಇದು ಬಂದು ಈಸ್ಟ್ ಫೇಸಿಂಗು, ಇದು ಬಂದು ನಾರ್ತ್ ಫೇಸಿಂಗು. ನೋಡಿ, ನಿಮಗೆ ಈ ಬೇಲಿಯಿಂದ ಇಲ್ಲಿಂದ ಹಿಡ್ದು ಈ ಬೇಲಿವರೆಗೂ ಬರುತ್ತೆ. ನೋಡಿ, ಅಲ್ಲಿವರೆಗೂ ಬರುತ್ತೆ. 200 ಅಡಿಗಿಂತ ಜಾಸ್ತಿ ಬರುತ್ತೆ ರೋಡ್ ಫೇಸು. ನಾರ್ತ್ ಫೇಸಿಗೆ ರೋಡ್ ಬರುತ್ತೆ. ಮತ್ತು ಚಿಕ್ಕದಾಗಿ ಮುಂದೆಗಡೆ ಒಂದು ಫೇಸಿಗೆ ಇದೆ. ಮುಂದಿನ ದಿನದಲ್ಲಿ ನೀವು ತೊಗೊಂಡ್ರೆ ಇದು ಬಂದು ಈಸ್ಟ್ ಫೇಸಿಂಗ್ ಆಗುತ್ತೆ. ನಿಮಗೆ ಇದ್ರ ಬೆಲೆ ಬಂದು 2 ಲಕ್ಷ ಫರ್ ಗುಂಟೆ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ತೆಂಗಿನ ತೋಟಗಳು, ಮಾವಿನ ತೋಟಗಳು ಮತ್ತು ಎಲ್ಲ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ಬೆಂಗಳೂರೆಲ್ಲ ತೊಗೊಂಡು ನೋಡಿ ಫೆನ್ಸ್ ಹಾಕ್ಕೊಂಡಿದ್ದಾರೆ.